ಹಾಯ್ ಮಕ್ಕಳೇ, ಇಂದು ನಾವು ಉಷ್ಣ ಪಾಠದ ಬಗ್ಗೆ ಕೆಲವೊಂದು ಚಟುವಟಿಕೆಗಳನ್ನು ನೋಡೋಣ. ಇಲ್ಲಿ ಎ ಮತ್ತು ಬಿ ಎಂಬ ಎರಡು ಬೀಕರ್ಗಳನ್ನು ತೆಗೆದುಕೊಂಡಿದೆ. ಎ ಬೀಕರ್ನಲ್ಲಿ 150 ml ನೀರು, ಅದೇ ರೀತಿಯಾಗಿ ಬಿ ಎಂಬಂತಹ ಬೀಕರ್ನಲ್ಲಿ ಕೂಡ 150 ml ನಷ್ಟು ನೀರನ್ನು ತೆಗೆದುಕೊಂಡಿದೆ. ಈಗ ಇಲ್ಲಿ ಶಾಯಿಯನ್ನು ಬಳಸ್ತಾ ಇದ್ದೀವಿ ಅಥವಾ ಇಂಕ್ ಅನ್ನುತ್ತಾರೆ. ಇದರೊಳಗೆ ಎರಡೆರಡು ಹನಿ ಶಾಯಿಯನ್ನು ಹಾಕೋಣ. ಏನಾಗುತ್ತೆ ಗಮನಿಸಿ. ಇಲ್ಲಿ ನೋಡಿ, ಎ ಎಂಬಂತ ಬೀಕರ್ನಲ್ಲಿ ಇಂಕು ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ ನಿಧಾನವಾಗಿ. ಅದೇ ರೀತಿಯಾಗಿ ಬಿ ಅನ್ನುವಂತ ಬೀಕರ್ನಲ್ಲಿ ಇಂಕ್ ಏನಾಗ್ತಾ ಇದೆಪ್ಪ ಅಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಯಾಕೆ ಹೀಗಾಗ್ತದ? ಯಾಕೆ ಅಣುಗಳು ಏನಾಗ್ತಾವ? ಬಿ ಎಂಬಂತ ಬೀಕರ್ನಲ್ಲಿ ಅಣುಗಳ ಚಲನೆ ಆಗುತ್ತೆ. ಯಾಕೆ ಚಲನೆ ಆಗ್ತಾವಪ್ಪ ಅಂದ್ರೆ ಇದ್ರೊಳಗೆ ಏನು ತೆಗೆದುಕೊಂಡಿದ್ದೀನಿ ನಾನು? ಬಿಸಿನೀರನ್ನ ತೆಗೆದುಕೊಂಡಿದ್ದೇನೆ. ಬಿಸಿನೀರು ಏನಪ್ಪಾ, ಬಿಸಿನೀರಿನಲ್ಲಿ ಅಣುಗಳ ಚಲನೆ ಜಾಸ್ತಿ ಇರ್ತದ, ತಣ್ಣೀರಿನಲ್ಲಿ ಅಣುಗಳ ಚಲನೆ ಕಡಿಮೆ ಇರ್ತದೆ. ತಿಳಿತಾ? ಹಾಗಾದ್ರ ಇದಕ್ಕೆ ಏನಂತ ಅನ್ಬೋದು? ಒಂದು ವಸ್ತುವಿನಲ್ಲಿರುವ ಒಟ್ಟು ಅಣುಗಳ ಚಲನಾಶಕ್ತಿಯ ಮೊತ್ತವನ್ನು ಉಷ್ಣ ಅಥವಾ ಶಾಖ ಎನ್ನುತ್ತೇವೆ. ತಿಳಿತೆ? ಈ ತರ ನಾವು ಎಲ್ಲಿ ನೋಡ್ಬೋದು? ಮತ್ತೆ ನೀವೇ ಹೇಳಿ ನೋಡೋಣ. ಒಂದನ್ನು ನಾನು ಹೇಳ್ತೇನೆ. ಯಾವ್ದಪ್ಪ ಅಂತಂದ್ರೆ, ನಾವು ಮನೆಯಲ್ಲಿ ಚಹಾ ಮಾಡ್ತಿರ್ತೀವಲ್ಲ, ಚಹಾ ಮಾಡುವಾಗ ಏನಾಗ್ತೀವಿ, ಮೊದಲೇ ಪಾತ್ರೆ ಒಳಗೆ ನೀರನ್ನು ತೆಗೆದುಕೊಂಡು ಅದರೊಳಗಡೆ ತಣ್ಣೀರಿನಲ್ಲಿ ಚಹಾ ಪುಡಿ ಹಾಕಿದಾಗ ಏನಾಗುತ್ತೆ, ಅದು ಯಾವುದೇ ರೀತಿಯಾದಂತ ಅಣುಗಳ ಚಲನೆ ಆಗಲ್ಲ. ಅದೇ ರೀತಿಯಾಗಿ ನಾವು ನೀರು ಕಾಯ್ತಾ ಇರುವಾಗ ಚಹಾ ಪುಡಿಯನ್ನು ಹಾಕಿದಾಗ ಏನಾಗುತ್ತ, ಬೇಗ ಅಣುಗಳು ಏನಾಗ್ತಾವ, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾವು. ಇದಕ್ಕೆ ಉಷ್ಣ ಅಥವಾ ಶಾಖ ಎನ್ನುತ್ತೇವೆ. ಮಕ್ಕಳೇ, ಹಾಗಾದ್ರೆ ತಾಪ ಅಂದ್ರೆ ಏನು? ತಾಪ ಅಂದ್ರೆ ಏನಂತ ತಿಳ್ಕೊಳ್ಳೋದಾದ್ರೆ, ಒಂದು ವಸ್ತುವಿನಲ್ಲಿರುವ ಒಟ್ಟು ಅಣುಗಳ ಚಲನಾಶಕ್ತಿಯ ಒಟ್ಟು ಸರಾಸರಿ ಮೊತ್ತಕ್ಕೆ ನಾವೇನಪ್ಪ ಅಂದ್ರೆ ಏನಂತೀವಪ್ಪ ಅಂದ್ರೆ ತಾಪ ಅಂತ ಅಂತೀವಿ.